ವೀಕ್ಷಕರೇ, ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯ ಒಂದು ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮೇಡಮ್, ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯ ಒಂದು ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ. ವೃಷಭ ರಾಶಿಯವರಿಗೆ ಅದ್ಭುತವಾದ ಒಂದು ಮಾಸ ಅಂತಾನೆ ಹೇಳ್ಬೋದು. ಎಲ್ಲಾ ಕಡೆಯಿಂದನೂ ದುಡ್ಡಿನ ಸುರಿಮಳೆ ಅಂತಾನೆ ಹೇಳ್ಬೋದು. ಆರ್ಥಿಕವಾಗಿ ತುಂಬಾ ಅದೃಷ್ಟ ಈ ಮಂತ್ ಅವ್ರಿಗಿದೆ. ಹಾಗಾಗಿ ಎಚ್ಚರಿಕೆ ಯಾವ ವಿಷಯದಲ್ಲಿ ಹೇಳ್ತೀನಿ ಅಂದ್ರೆ, ಸ್ವಲ್ಪ ದುಡುಕು. ಮಾತಾಡ್ಬೇಕಾದ್ರೆ ಯಾರ ಹತ್ರನಾದ್ರೂ ಪಟ್ ಅಂತ ಮಾತಾಡೋದು, ಇದನ್ನ ಸ್ವಲ್ಪ ಕಮ್ಮಿ ಮಾಡಿದ್ರೆ ವೃಷಭ ರಾಶಿಯವರಿಗೆ ಅದ್ಭುತವಾಗಿದೆ. ಓಕೆ. ಸೊ ಹಾಗೆ ವೃಷಭ ರಾಶಿಯವರ ಒಂದು ಆಯವ್ಯಯ ಅಂದ್ರೆ ಆದಾಯ ವೆಚ್ಚಗಳನ್ನ ನೋಡೋದಾದ್ರೆ ಹೇಗಿರುತ್ತೆ ಅವರಿಗೆ? ವೃಷಭ ರಾಶಿಯವರಿಗೆ ಈ ತಿಂಗಳು ನಾನು ಹೇಳ್ದಾಗೆ ತುಂಬಾ ಚೆನ್ನಾಗಿದೆ. ಆದಾಯ ಅಂತೂ ತುಂಬಾ ಚೆನ್ನಾಗಿದೆ. ಮಾತಿನ ಕಡೆ ನಿಗಾ ಇರಲಿ. ಯಾಕೆಂದ್ರೆ ಈಗ ಯಾವ್ದೋ ಒಂದು ವ್ಯವಹಾರಕ್ಕೆ ಬಂದಿರ್ತಾರೆ, ಚೆನ್ನಾಗಿ ಆಗ್ತಾ ಇರುತ್ತೆ. ನಿಮ್ಮ ಒಂದು ದುಡುಕು ಮಾತಿನಿಂದ ಆ ವ್ಯವಹಾರ ಕಟ್ಟಾದಾಗ ಏನಾಗುತ್ತೆ, ಆದಾಯ ಕೂಡ ಕಟ್ಟಾಗುತ್ತೆ. ಇದ್ರ ಕಡೆ ಗಮನವನ್ನು ಕೊಟ್ರೆ ತುಂಬಾ ಒಳ್ಳೇದು. ಓಕೆ. ಹಾಗೆ ಇನ್ನು ಆರೋಗ್ಯ ವಿಚಾರ, ಅದ್ರ ಬಗ್ಗೆ ಹೇಳೋದಾದ್ರೆ ಹೇಗಿರುತ್ತೆ ಅವ್ರಿಗೆ ವೃಷಭ ರಾಶಿಯವರಿಗೆ? ಆರೋಗ್ಯದ ವಿಚಾರ ಅಂತ ಬಂದಾಗ ಸ್ವಲ್ಪ ಹೊಟ್ಟೆ ನೋವು, ಈ ತರದ ಸಮಸ್ಯೆಗಳಿರುತ್ತೆ ವೃಷಭ ರಾಶಿಯವರಿಗೆ. ಹಾಗೆ ಡೈಜೆಷನ್ ಪ್ರಾಬ್ಲಮ್ ಇರುತ್ತೆ. ಅದ್ರ ಕಡೆ ಒಂದ್ ಸ್ವಲ್ಪ ಗಮನವನ್ನು ಕೊಡ್ಬೇಕು. ಓಕೆ. ಇನ್ನು ವಿದ್ಯಾರ್ಥಿಗಳಿಗೆ ನೋಡೋದಾದ್ರೆ? ವಿದ್ಯಾರ್ಥಿಗಳಿಗೆ ತುಂಬಾ ಅದ್ಭುತವಾಗಿದೆ. ವಿದ್ಯೆ ಕಡೆ ಗಮನವನ್ನ ಕೊಡಿ. ಓದಿನ ಕಡೆ ಎಷ್ಟು ಗಮನವನ್ನ ಕೊಡ್ತೀರಾ ಅಷ್ಟು ಒಳ್ಳೇದಿದೆ. ಹಾಗೆ ಹೈಯರ್ ಸ್ಟಡಿ ಮಾಡೋರು ಸ್ವಲ್ಪ ಯೋಚನೆ ಮಾಡಿ ಯಾವ್ದು ಸಬ್ಜೆಕ್ಟ್ ತಗೋಬೇಕು. ನಾವು ಸ್ಟಡಿ ಮಾಡುವಾಗ ಯೋಚನೆ ಮಾಡಿ ಯಾವ ಸಬ್ಜೆಕ್ಟ್ ನ ತಗೊಂಡ್ರೆ ನಮ್ಗೆ ಉನ್ನತ ವ್ಯಾಸಂಗ ತುಂಬಾ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಗಮನ ಬಿಟ್ಟು ಮುಂದೆ ಹೋಗಿ ಒಳ್ಳೇದಾಗುತ್ತೆ. ಓಕೆ. ಅಂದ್ರೆ ಒಟ್ಟಾರೆಯಾಗಿ ಈ ಒಂದು ವೃಷಭ ರಾಶಿಯವರಿಗೆ ಸೊ ಒಂದು ಮಾತಿನಲ್ಲಿ ಹಿಡ್ತಾ ಇಟ್ಕೊಂಡು ಮಾತಾಡಿದ್ರೆ ಈ ಒಂದು ಮಾಸ ತುಂಬಾ ಚೆನ್ನಾಗಿರುತ್ತೆ. ಸೊ ಯಾವ್ದು ಕೂಡ ಬೇಕು ಅಂತ ಆಗಲ್ಲ, ಆಕಸ್ಮಿಕ ಆಗುತ್ತೆ. ಸೊ ಈ ರೀತಿ ಅನಿರೀಕ್ಷಿತವಾಗಿ ಹಾಗೂ ಘಟನೆಗಳನ್ನ ತಪ್ಪಿಸ್ಕೋಬೇಕಂದ್ರೆ ಕೆಲವೊಂದು ಪರಿಹಾರಗಳಂತ ಇರುತ್ತಲ್ವಾ? ಸೊ ಯಾವ ರೀತಿ ಅವರು ಪರಿಹಾರ ಮಾಡ್ತಾರೆ? ಖಂಡಿತವಾಗ್ಲು ಪ್ರತಿದಿನ ನೀವು ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ 2 ಅಂಗೈಯನ್ನ ಉಜ್ಕೊಂಡು, ಈ ದಿನ ತುಂಬಾ ಅದ್ಭುತವಾಗಿದೆ, ಭಗವಂತ ಈ ದಿನದ ಪ್ರತಿಯೊಂದು ಕೆಲಸವನ್ನು ನಮ್ಗೆ ಸುಗಮವಾಗಿ ಮಾಡ್ಕೊಡು ಅಂತ ಫಸ್ಟ್ ನಿಮ್ಮ ಅಂಗೈಯಲ್ಲೇ ಬ್ರಹ್ಮ ವಿಷ್ಣು ಮಹೇಶ್ವರರು ಇರ್ತಾರೆ, ಸಾಕ್ಷಾತ್ ಲಕ್ಷ್ಮಿ ಪಾರ್ವತಿ ಸರಸ್ವತಿಯರು ಇರ್ತಾರೆ. ಅವ್ರನ್ನ ಬೇಡ್ಕೊಳ್ಳಿ. ಮೇನ್ ಆಗಿ ಅವ್ರನ್ನ ಬೇಡ್ಕೊಳ್ಳಿ. ಅದ ನಂತರ ನೀವು ಕೂತ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಕುಲದೇವತೆಯನ್ನ ಆರಾಧನೆ. ವೃಷಭ ರಾಶಿಯವರು ಈ ತಿಂಗಳು ಎಷ್ಟು ಸಾಧ್ಯನೋ ಅಷ್ಟು ಕುಲದೇವತೆಯನ್ನು ಆರಾಧನೆ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ಸ್. ಇನ್ನ ಗಂಡ ಹೆಂಡತಿ ಪ್ರೇಮಿಗಳು ಅನ್ನೋ ಒಂದು ವಿಚಾರ ಬಂದಾಗ ಏನಾಗುತ್ತೆ ಅಂದ್ರೆ, ಅದೇ ಆತುರದ ನಿರ್ಧಾರ. ಹಸ್ಬೆಂಡ್ ವೈಫ್ ಅಲ್ಲೂ ಏನೋ ತರ್ಲಿಕ್ಕೆ ಹೇಳಿರ್ತಾರೆ, ಮರ್ತಿರ್ತಾರೆ, ಕಿರ್ಚಾಡೋದು. ಇದ್ರ ಕಡೆ ಗಮನವನ್ನು ಕೊಡಿ. ಈ ಒಂದು ಚಿಕ್ಕ ಚಿಕ್ಕ ವಿಷಯನೂ ದೊಡ್ಡದಾಗುವಂತ ಚಾನ್ಸಸ್ ಜಾಸ್ತಿ. ಇನ್ನ ಪ್ರೇಮಿಗಳ ವಿಚಾರ ಅಂತ ಬಂದಾಗ ಅದ್ಭುತವಾಗಿದೆ. ಮಾತಿನಲ್ಲಿ ನಿಗಾ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತೀವಿ. ಅಂದ್ರೆ ಒಟ್ಟಾರೆಯಾಗಿ ಈ ಒಂದು ವೃಷಭ ರಾಶಿಯವರು ಆಗಸ್ಟ್ ತಿಂಗಳಲ್ಲಿ ಸ್ವಲ್ಪ ತಾಳ್ಮೆಯನ್ನ ವಹಿಸಿದ್ರೆ ಅವ್ರು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲ ಸುಗಮವಾಗಿ ಆಗುತ್ತೆ. ಹಾಗೆ ಇನ್ನ ಒಳ್ಳೆ ನಂಬರ್ಗಳಂತ ಬಂದಾಗ ಈ ತಿಂಗಳಲ್ಲಿ ಯಾವ ನಂಬರ್ಗಳು 2, 8, 10, 9 ಈ ನಂಬರ್ಗಳು ಅದ್ಭುತವಾಗಿರುತ್ತೆ. ಈ ಒಂದು ತಾರೀಕಿನಂದು ಅಥವಾ ಯಾವುದೇ ಒಂದು ಕೆಲಸ ಮಾಡ್ಬೇಕು, ಟೈಮ್ ಇರ್ಬೋದು, ಇದಕ್ಕೆಲ್ಲದಕ್ಕೂ ಈ ನಂಬರ್ನ ಬಳಸಿ ತುಂಬಾ ಒಳ್ಳೇದು. ಹಾಗೆ ಅವ್ರಿಗೆ ಆಗ್ಬರುವಂತಹ ಕಲ್ಲರ್ ಶುಕ್ರನ ಒಂದು ಬಿಳಿ ಬಣ್ಣವನ್ನ ಜಾಸ್ತಿ ಯೂಸ್ ಮಾಡಿ. ಅಟ್ಲೀಸ್ಟ್ ಈ ಮಂತ್ ಅಲ್ಲಿ ಒಂದು ಖರ್ಚಿನಾದ್ರೂ ಇಟ್ಕೊಳ್ಳಿ, ತುಂಬಾ ಒಳ್ಳೇದಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ವೃಷಭ ರಾಶಿ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.